ಮೇ ನಂತರದ ದಿನಗಳಲ್ಲಿ ಇನ್ನು 1.5 ವರ್ಷ ನಿಮಗೆ ಟೈಮ್ ಚೆನ್ನಾಗಿಲ್ಲ. ವೃದ್ಧರಿಗೆ ಕಂಬಳಿಯನ್ನ ಕೊಡುವಂಥದ್ದು, ಬಿಸಿಲಲ್ಲಿರುವಂಥವ್ರಿಗೆ ಒಂದು ಛತ್ರಿಯನ್ನ ಕೊಡುವಂಥ ಕೆಲಸವನ್ನ ಮಾಡಿ ನಿಮ್ಗೆ ಎಷ್ಟೋ ಪ್ರಾಬ್ಲಮ್ಗಳು ಸಾಲ್ವ್ ಆಗುತ್ತೆ. ಯಾವಾಗ ತಪ್ಪು ನಿರ್ಧಾರಗಳನ್ನು ತಗೋತೀವೋ, ಯಾವಾಗ ಮನೆಯಲ್ಲಿರುವಂಥ ವಾತಾವರಣದಿಂದ ಮನಸ್ಥಿತಿಯನ್ನು ಕೆಡಿಸ್ಕೋತೀವೋ ಅಂತ ಸಂದರ್ಭದಲ್ಲಿ ಇನ್ನೂ ಪ್ರಾಬ್ಲಮ್ಗಳು ಜಾಸ್ತಿ ಆಗುವಂಥ ಸಾಧ್ಯತೆಗಳಿರ್ತದೆ. ಕುಂಭರಾಶಿಯವರಿಗೆ ಈ ವರ್ಷದ ಯುಗಾದಿ ಭವಿಷ್ಯ ಹೇಗಿದೆ 2026 ಅನ್ನುವಂಥ ರೀತಿಯಲ್ಲಿ ನೀವು ಯೋಚನೆ ಮಾಡುವಂಥ ಸಂದರ್ಭದಲ್ಲಿ ಬಿಫೋರ್ ಮೇ ಚೆನ್ನಾಗಿದೆ. ಒಂದಷ್ಟು ದನಕನಕಾದಿಗಳ ಯೋಗ ಬರುವಂಥದ್ದು, ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುವಂಥದ್ದು, ಒಂದು ಕಡೆ ಸಾಡೆ ಸಾತಿಯ ಟೆನ್ಷನ್ ಆಗ್ತಾ ಇದ್ರು ಕೂಡ ಇನ್ನೊಂದು ಕಡೆ ಏನೋ ಒಂದು ರೀತಿಯ ಅನುಕೂಲಗಳಾಗ್ತಾ ಇರುತ್ತೆ. ಸಣ್ಣ ಪುಟ್ಟ ಆಸೆಗಳು, ಒಂದು ಚಿಕ್ಕ ಕಾರ್ ತಗೋಬೇಕು, ಚಿಕ್ಕದು ಒಂದು ಒಳ್ಳೆ ಫೋನ್ ತಗೋಬೇಕು, ಅಥವಾ ಏನೋ ಒಂದು ಸ್ವಲ್ಪ ಚಿನ್ನ ಸೇವಿಂಗ್ಸ್ ಮಾಡಬೇಕು, ಈ ಥರ ಒಂದಲ್ಲ ಒಂದು ವಿಚಾರಗಳ ಅನುಕೂಲಗಳು ನಿಮಗೆ ಪ್ರಾಪ್ತಿ ಆಗ್ತಾ ಹೋಗುತ್ತೆ. ಈ ವರ್ಷ ತುಂಬ ಚೆನ್ನಾಗಿದೆ. ಆದರೆ ಮೇವರೆಗೆ ಮಾತ್ರ. ಮೇ ನಂತರದ ದಿನಗಳಲ್ಲಿ ಇನ್ನು 1.5 ವರ್ಷ ನಿಮಗೆ ಟೈಮ್ ಚೆನ್ನಾಗಿಲ್ಲ. ಯಾಕಂದರೆ 2ನೇ ಮನೆಯಲ್ಲಿ ಶನಿ, ನಿಮ್ಮ ಕುಟುಂಬದವರೇ ನಿಮಗೆ ಶತ್ರುಗಳಾಗ್ತಾರೆ, ಅಣ್ಣ ತಮ್ಮದಿರೇ ನಿಮಗೆ ಶತ್ರುಗಳಾಗ್ತಾರೆ, ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳು ಶತ್ರುಗಳಾಗ್ತಾರೆ. ಕುಟುಂಬದಲ್ಲಿ ಎಷ್ಟೇ ಇದ್ರೂ ಕುಟುಂಬದಲ್ಲಿ ನೆಮ್ಮದಿ ಇಲ್ಲದಿರುವಂಥ ವಾತಾವರಣಗಳು ಕ್ರಿಯೇಟ್ ಆಗ್ತದೆ, ಅವಮಾನ ಅಪವಾದಗಳಾಗ್ತದೆ, ಒಂದಷ್ಟು ಸಾಲಬಾಧೆ, ಫೈನಾನ್ಷಿಯಲಿ ಪ್ರಾಬ್ಲಮಲ್ಲಿ ಸಿಕ್ಕಾಕೊಳ್ಳುವಂಥ ಸಮಯಗಳು ಬರ್ತದೆ. ಅದರಿಂದ ಮೇ ನಂತರ ನೀವು ತುಂಬ ತಾಳ್ಮೆಯಿಂದ ಇರಿ, ಸಾಲ ಮಾಡೋಕ್ಕೆ ಹೋಗ್ಬಿಡಿ. ಕುಟುಂಬದಲ್ಲಿ ಏನೇ ವಿಷಯಗಳು ನಡೆದ್ರೂ ಕೂಡ ಬೇರೆಯವರು ಡಿಸಿಷನ್ ತಗೊಂಡ್ಮೇಲೆ ನೀವು ತಗೊಳ್ಳಿ, ನೀವೇ ಮುಂಚಿತವಾಗಿ ತಗೊಳ್ಳೋದು ಬೇಡ. ನೀವು ಮಾಡಬೇಕಾಗಿರುವಂಥದ್ದು ಏನಂದರೆ, ಪ್ರತಿ ಶನಿವಾರ ಆಂಜನೇಯ ಸ್ವಾಮಿ ದರ್ಶನವನ್ನು ಮಾಡಿ, ಪ್ರತಿ ಶನಿವಾರ ಶನೇಶ್ವರ ಸ್ವಾಮಿ ದರ್ಶನವನ್ನು ಮಾಡಿ, ಪ್ರತಿ ಶನಿವಾರ ಶಿವನ ದರ್ಶನವನ್ನು ಮಾಡಿ, ವೃದ್ಧರಿಗೆ ಕಂಬಳಿಯನ್ನು ಕೊಡುವಂಥದ್ದು, ಬಿಸಿಲಲ್ಲಿರುವಂಥವ್ರಿಗೆ ಒಂದು ಛತ್ರಿಯನ್ನು ಕೊಡುವಂಥ ಕೆಲಸವನ್ನು ಮಾಡಿ ನಿಮ್ಗೆ ಎಷ್ಟೋ ಪ್ರಾಬ್ಲಮ್ಗಳು ಸಾಲ್ವ್ ಆಗುತ್ತೆ. ಮನೆಯಲ್ಲಿ ಹೆಚ್ಚು ಕಾಲವನ್ನು ಕಳೆಯೋದ್ರ ಬದಲು ಕೆಲಸ ಮಾಡುವಂಥ ಜಾಗದಲ್ಲಿ ಹೆಚ್ಚು ಕಾಲವನ್ನು ಕಳೀರಿ. ಇದರಿಂದ ಎಷ್ಟೋ ಪ್ರಾಬ್ಲಮ್ಗಳು ನಿಮಗೆ ಸಾಲ್ವ್ ಆಗುತ್ತೆ. ಇನ್ನು 1.5 ವರ್ಷ ಸ್ವಲ್ಪ ಸಮಾಧಾನವಾಗಿರಿ. ಇಲ್ಲ ಗುರುಗಳೇ, ಏನೋ ಒಂದಷ್ಟು ಕೆಲಸ ಕಾರ್ಯಾದಿಗಳನ್ನು ಅನ್ಕೋಬಿಟ್ಟಿದ್ದೀವಿ, ಮಾಡಲೇಬೇಕಾದಂತಹ ಒಂದು ಪರಿಸ್ಥಿತಿ ಬಂದ್ಬಿಟ್ಟಿದೆ ಅಂತಂದರೆ ಬಿಫೋರ್ ಮೇ ಕೊನೆಯ ಒಳಗಡೆ ನೀವು ಮಾಡಿಕೊಂಡ್ರೆ ಖಂಡಿತವಾಗಿಯೂ ಒಳ್ಳೆಯದಾಗುತ್ತೆ. ತುಂಬ ಟೆನ್ಷನ್ ತಗೊಳ್ಳುವಂಥ ಅವಶ್ಯಕತೆ ಇಲ್ಲ. ಯಾವಾಗ ನಾವು ತುಂಬ ಟೆನ್ಷನ್ ತಗೋತೀವೋ, ತುಂಬ ಗಾಬರಿ ಮಾಡ್ಕೋತೀವೋ, ಯಾವಾಗ ತಪ್ಪು ನಿರ್ಧಾರಗಳನ್ನು ತಗೋತೀವೋ, ಯಾವಾಗ ಮನೆಯಲ್ಲಿರುವಂಥ ವಾತಾವರಣದಿಂದ ಮನಸ್ಥಿತಿಯನ್ನು ಕೆಡಿಸ್ಕೋತೀವೋ ಅಂಥ ಸಂದರ್ಭದಲ್ಲಿ ಇನ್ನೂ ಪ್ರಾಬ್ಲಮ್ಗಳು ಜಾಸ್ತಿ ಆಗುವಂಥ ಸಾಧ್ಯತೆಗಳಿರ್ತದೆ. ಅದರಿಂದ ನೀವು ಮೇವರೆಗೂ ಏನೇ ಕೆಲಸ ಕಾರ್ಯಗಳನ್ನು ಮಾಡಿ, ಆಫ್ಟರ್ ಮೇ ಸ್ವಲ್ಪ ಸಮಾಧಾನವಾಗಿರಿ. ಶ್ರೀ